ನಾವು ಈ ವಿಡಿಯೋದಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ನ ಯೂಸ್ ಮಾಡಿಕೊಂಡು ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತೀವಿ. ಆ ಸ್ಟ್ರಾಟಜಿ ಹೆಸರು ಬಂದುಬಿಟ್ಟು ಮ್ಯಾರಿಡ್ ಕಾಲ್. ಇದು ಬಂದುಬಿಟ್ಟು ಬೇರಿಶ್ ಆಪ್ಷನ್ ಸ್ಟ್ರಾಟಜಿ. ಅಂದರೆ ಮಾರ್ಕೆಟು ಯಾವಾಗ ಕೆಳಗಡೆ ಹೋಗುತ್ತೆ ಅಂತ ನಮ್ಮ ಅಸಂಪ್ಷನ್ ಇರುತ್ತಲ್ಲ, ಆವಾಗ ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತೀವಿ. ಈ ಸ್ಟ್ರಾಟಜಿ ಬಂದುಬಿಟ್ಟು ಪೊಸಿಷನಲ್ ಸ್ಟ್ರಾಟಜಿ. ಅಂದರೆ ನೀವು ಕೆಲವು ದಿನ ಈ ಸ್ಟ್ರಾಟಜಿನ ಹೋಲ್ಡ್ ಮಾಡ್ತೀರಾ. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರೂ ನೀವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಬೋದು. ಈ ಸ್ಟ್ರಾಟಜಿನಲ್ಲಿ ನಿಮಗೆ ಲಾಸ್ ಬಂದುಬಿಟ್ಟು ಲಿಮಿಟೆಡ್ ಇರುತ್ತೆ, ಹಾಗೆ ಪ್ರಾಫಿಟ್ ಬಂದುಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ. ಹೌದು, ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ. ಈ ಸ್ಟ್ರಾಟಜಿನಲ್ಲಿ ಲಾಸ್ ಬಂದುಬಿಟ್ಟು ಲಿಮಿಟೆಡ್ ಇರುತ್ತೆ, ಪ್ರಾಫಿಟ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ನೋಡಿ, ಇದನ್ನು ಕೇಳೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಲಿಮಿಟೆಡ್ ಲಾಸು ಅನ್ಲಿಮಿಟೆಡ್ ಪ್ರಾಫಿಟ್. ಆದರೆ ಇದು ನಿಜವಾಗ್ಲೂ ಸತ್ಯನಾ? ಹೌದು, ಇದು ಸತ್ಯ. ಆದರೆ ಇದರಲ್ಲಿ ತುಂಬ ಡಿಸಡ್ವಾಂಟೇಜು ಇದೆ. ನೋಡಿ, ಈ ಡಿಸಡ್ವಾಂಟೇಜ್ ಇದೆಯಲ್ಲ, ಇದನ್ನು ಹೇಳಲ್ಲ. ಏನಕ್ಕೆ ಹೇಳಲ್ಲ ಅಂದರೆ, ಒಂದು, ಅವ್ರಿಗೆ ಗೊತ್ತಿರಲ್ಲ. ಎರಡನೇದು ಬಂದುಬಿಟ್ಟು ಬರೀ ಥಿಯರಿ ಕಲ್ತಿರ್ತಾರೆ, ಹಾಗಾಗಿ ಅವ್ರು ಯಾವತ್ತೂ ಟ್ರೇಡ್ ಮಾಡಿರಲ್ಲ. ನೀವು ಅವರಿದ್ದ ಕಲ್ತಾಗ್ಲೂ ಆ ತಪ್ಪಾಗುತ್ತೆ. ಮೂರನೇದು ಬಂದುಬಿಟ್ಟು ಕೆಲವರು ಟ್ರೇಡ್ ಮಾಡ್ತಾರೆ, ಆದರೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಹಾಗಾಗಿ ಈ ಸ್ಟ್ರಾಟಜಿನ ಮಾಡಿ ಅವರು ಲಾಸ್ ಮಾಡ್ಕೊತಾರೆ. ಈಗಲೂ ಈ ಸ್ಟ್ರಾಟಜಿನ ತುಂಬ ಜನ ಮಾಡ್ತಾರೆ, ನೀವು ಕೂಡ ಮಾಡ್ತಾ ಇರ್ಬೋದು. ಸೊ ಈ ಸ್ಟ್ರಾಟಜಿನಲ್ಲಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದನ್ನು ಮಾಡಬೇಕೋ ಬೇಡವೋ, ಇದನ್ನು ಮಾಡೋದ್ರಿಂದ ನಮ್ಗೆ ಏನು ತೊಂದರೆ ಆಗುತ್ತೆ, ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಸ್ಟ್ರಾಟಜಿನ ಮಾಡೋದಕ್ಕೆ ಇಲ್ಲಿ ಬೇಕಾಗಿರೋ ಕ್ಯಾಪಿಟಲ್ ತೋರಿಸ್ತಾ ಇದೆಯಲ್ಲ, ನಿಫ್ಟಿನಲ್ಲಿ ಮಾಡ್ತೀನಿ ಅಂದರೆ 20,000. ನೋಡಿ, ಇದೇ ಸ್ಟ್ರಾಟಜಿನ ನಾನು ಬರೀ 5,000 to 6,000 ಕೂಡ ಮಾಡ್ಬೋದು. ಹೌದು, ಸೇಮ್ ಸ್ಟ್ರಾಟಜಿ ಮ್ಯಾರಿಡ್ ಕಾಲ್ ಇದೆಯಲ್ಲ, ಇದನ್ನು ನಾನು ಬರೀ 5,000 to 6,000 ನಿಫ್ಟಿನಲ್ಲಿ ಮಾಡ್ಬೋದು. ಅದನ್ನು ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ನಾವೀಗ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇದು ಬೇರೆ ಸ್ಟ್ರಾಟಜಿ. ಅಂದರೆ ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ ನಾವು ಇದನ್ನು ಕ್ರಿಯೇಟ್ ಮಾಡ್ತೀವಿ. ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ನೋಡಿ, ಫ್ಯೂಚರ್ ಇದೆಯಲ್ಲ, ಫ್ಯೂಚರ್ನ ಸೆಲ್ ಮಾಡ್ತೀವಿ, ಅಂದರೆ ಶಾರ್ಟ್ ಮಾಡ್ತೀವಿ. ಹಾಗೆ ಅಟ್ ದ ಮನಿ ಕಾಲ್, ಮಾರ್ಕೆಟ್ ಏನು ನಡೀತಾ ಇರುತ್ತಲ್ಲ ಆ ಪ್ರೈಸಲ್ಲಿ ಒಂದು ಕಾಲ್ನ ಬೈ ಮಾಡ್ತೀವಿ. ಈ ಉದಾಹರಣೆ ನೋಡಿ, 24,650 ಕಾಲ್ನ ಬೈ ಮಾಡಿದ್ದೀನಿ. ಯಾವುದು ಜುಲೈಯಲ್ಲಿ ಎಕ್ಸ್ಪೈರ್ ಆಗೋದು. ಏನಕ್ಕೆ ಅಂದರೆ ನಿಫ್ಟಿ ಬಂದುಬಿಟ್ಟು 24,650 ನಡೀತಾ ಇದೆ. ಓಕೆ, ನಾವು ಅಟ್ ದ ಮನಿ ಕಾಲ್ ಆಪ್ಷನನ್ನು ಬೈ ಮಾಡ್ತೀವಿ. ಸೊ ಬೇಸಿಕಲಿ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ನಿಫ್ಟಿ ಫ್ಯೂಚರ್ನ ಶಾರ್ಟ್ ಮಾಡಿದ್ದೀವಿ, ಜುಲೈದು ಶಾರ್ಟ್ ಮಾಡಿದ್ದೀವಿ. ಹಾಗೆ ಜುಲೈ ಎಕ್ಸ್ಪೈರ್ ಇದು ಆಪ್ಷನ್ ಇದೆಯಲ್ಲ, ಅಟ್ ದ ಮನಿ ಆಪ್ಷನನ್ನು ಬೈ ಮಾಡಿದ್ದೀವಿ. ಸೊ ಇದೇನಾಗುತ್ತೆ, ಇದು ಮ್ಯಾರಿಡ್ ಕಾಲ್ ಆಗುತ್ತೆ. ಇದನ್ನು ಮ್ಯಾರಿಡ್ ಕಾಲ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಫ್ಯೂಚರ್ ಜೊತೆ ಒಂದು ಕಾಲ್ನ ಬೈ ಮಾಡ್ತೀವಿ, ಎರಡು ಜೊತೆಗೆ ಇರುತ್ತೆ. ಹಾಗಾಗಿ ಇದನ್ನೇನಂತ ಕರಿತೀವಿ, ಮ್ಯಾರಿಡ್ ಕಾಲ್ ಅಂತ ಕರಿತೀವಿ. ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಏನಿದೆ ಈ ಟ್ರೇಡಲ್ಲಿ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 5,800 ಇದೆ. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನು ತೋರಿಸ್ತಾ ಇದೆ, ಅನ್ಲಿಮಿಟೆಡ್ ಅಂತ. ಅಂದರೆ ನಿಮ್ಗೆ ಎಷ್ಟು ಬೇಕಾದ್ರೂ ಪ್ರಾಫಿಟ್ ಆಗ್ಬೋದು. ಇದ್ರದ್ದು ಬ್ರೇಕ್ ಇವನ್ ಇದೆಯಲ್ಲ, ಬ್ರೇಕ್ ಇವನ್ ನೋಡಿ ಎಲ್ಲಿದೆ, 24,417. ಅಂದರೆ 24,417 ಕೆಳಗಡೆ ಹೋದರೆ ಮಾತ್ರ ನನಗೆ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಈಗ ಎಲ್ಲಿದೆಯಲ್ಲ, 24,650 ನಡೀತಾ ಇದೆಯಲ್ಲ, ಇಲ್ಲೇ ಎಕ್ಸ್ಪೈರ್ ಆಯಿತು ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ನಮಗೆ ಈ 5,700 ಇದೆಯಲ್ಲ, ಇದು ಲಾಸ್ ಆಗುತ್ತೆ. ಮಾರ್ಕೆಟ್ ಬಂದುಬಿಟ್ಟು 24,417 ಕೆಳಗೆ ಹೋಗಲಿಲ್ಲ ಅಂದರೆ ಈ ಸ್ಟ್ರಾಟಜಿನಲ್ಲಿ ನಮಗೆ ಲಾಸ್ ಆಗುತ್ತೆ. 24,417 ಕೆಳಗಡೆ ಹೋಗುತ್ತಲ್ಲ, ಆವಾಗ ನಮಗೆ ಪ್ರಾಫಿಟ್ಟು ಸ್ಟಾರ್ಟ್ ಆಗುತ್ತೆ. ಆ ಪ್ರಾಫಿಟ್ ಎಷ್ಟಾಗಿರುತ್ತೆ, ದಟ್ ಡಿಪೆಂಡ್ಸ್, ಮಾರ್ಕೆಟ್ ಎಷ್ಟು ಕೆಳಗಡೆ ಹೋಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟು 24,417 ಕೆಳಗಡೆ ಹೋಗಲಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಇದರಲ್ಲಿ ಲಾಸ್ ಆಗುತ್ತೆ. ಅಂದರೆ ಮಾರ್ಕೆಟು ಎಷ್ಟು ಪಾಯಿಂಟ್ ಕೆಳಗಡೆ ಹೋಗಬೇಕು, ಅಟ್ಲೀಸ್ಟ್ ಇಲ್ಲಿದ್ದ ಒಂದು 240-250 ಪಾಯಿಂಟ್ ಕೆಳಗಡೆ ಹೋದರೆ ಮಾತ್ರ ನಿಮಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದರೆ ಲಾಸ್ ಆಗುತ್ತೆ. ಈಗ ನಾವು ಇದರದ್ದು ಏನು ನೋಡಿದ್ವಿ, ಮ್ಯಾಕ್ಸ್ ಪ್ರಾಫಿಟ್ಟು, ಬ್ರೇಕ್ ಇವನ್ನು, ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ ಅದು ನೋಡಿದ್ವಿ. ಇದರದ್ದು ತೀಟ ನೋಡಿ, ತೀಟ ಏನಿದೆ, ತೀಟ ಬಂದುಬಿಟ್ಟು ನೆಗೆಟಿವ್ ಇದೆ. ಅಂದರೆ ಮಾರ್ಕೆಟ್ ಎಲ್ಲೇ ಹೋಗುತ್ತೆ, ಇಲ್ಲೇ ಇತ್ತು ಅಂದರೆ ಪ್ರತಿದಿನ ನಮಗೆ 330 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲಿವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಈ ಟ್ರೇಡಲ್ಲಿ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ. ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 5,700 ತೋರಿಸ್ತಾ ಇದೆ. ನೋಡಿ, ಈಗ ಲೈವ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇದು 100-200 ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಓಕೆ, ಈಗ 5,700 ತೋರಿಸ್ತಾರೆ. ಬ್ರೇಕ್ ಇವನ್ ಬಂದುಬಿಟ್ಟು 24,420. ಏನಕ್ಕೆ ಅಂದರೆ ಮಾರ್ಕೆಟ್ ಮೂವ್ ಆಗ್ತಾ ಇದೆಯಲ್ಲ, ಹಾಗಾಗಿ ಬ್ರೇಕ್ ಇವನ್ ಚೇಂಜ್ ಆಗ್ತಾ ಇದೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಏನಿದೆ ಮ್ಯಾರಿಡ್ ಪುಟ್ಟಲ್ಲಿ 34% ಇದೆ. ಓಕೆ, ಹಾಗೆ ತೀಟ ಎಷ್ಟಿದೆ, ತೀಟ ಬಂದುಬಿಟ್ಟು 330 ಎಷ್ಟೋ ಇದೆ. ಇದನ್ನು ನಾವು ನೋಡಿದ್ವಲ್ಲ. ಈಗ ನಾನು ನಿಮಗೆ ಮೊದಲೇ ಪ್ರಾಮಿಸ್ ಮಾಡಿದಾಗೆ ಇದೇ ಸ್ಟ್ರಾಟಜಿನ 5,000 to 6,000 ಮಾಡೋದಿತ್ತಲ್ಲ, ಅದನ್ನು ನೋಡೋಣ. ಆವಾಗ ಅದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, ಬ್ರೇಕ್ ಇವನ್ ಎಲ್ಲಿದೆ, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಏನಿದೆ, ಹಾಗೆ ತೀಟ ಏನಿದೆ, ಅದಕ್ಕೂ ಕಂಪೇರ್ ಮಾಡೋಣ. ಎರಡೂ ಸೇಮ್ ಇದ್ದರೆ ನಿಮಗೇನು ಅರ್ಥ ಆಗುತ್ತೆ,
ಮ್ಯಾರಿಡ್ ಕಾಲ್ ಬದಲು ನಾನು ತೋರಿಸ್ತೀನಲ್ಲ ಈಗ ನೆಕ್ಸ್ಟ್ ಸ್ಟ್ರಾಟಜಿ ಅದನ್ನೇ ಮಾಡೋದು ಬೆಟ್ರು. ಓಕೆ, ಸೊ ನಾನು ಅದನ್ನು ಮಾಡಿರಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಇಲ್ಲಿ ಉದ್ದೇಶ ಏನು ಅಂದರೆ ಈ ಮ್ಯಾರಿಡ್ ಕಾಲ್ನ ಎಷ್ಟೊಂದು ಜನ ಮಾಡ್ತಾರೆ, ನೀವು ಕೂಡ ಈಗಲೂ ಮಾಡ್ತಾ ಇರ್ಬೋದು. ಇದರಿಂದ ಆಗೋ ಲಾಸು, ಇದರಿಂದ ಆಗೋ ತೊಂದರೆ, ನೀವು ಎಷ್ಟು ಕ್ಯಾಪಿಟಲ್ ಹಾಕ್ತೀರಾ ಅದೆಲ್ಲ ಗೊತ್ತಾಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಈಗ ನನ್ನ 5,000 ರಿಂದ 6,000 ಸ್ಟ್ರಾಟಜಿ ಇದೆಯಲ್ಲ, ಸೇಮ್ ಸ್ಟ್ರಾಟಜಿನ ನೋಡೋಣ. ನೋಡಿ, ನಿಮ್ಗೆ ಹೇಳಿದ್ನಲ್ಲ 5,000 ರಿಂದ 6,000 ರೂಪಾಯಿ ಸ್ಟ್ರಾಟಜಿ ಇಲ್ಲಿದೆ ನೋಡಿ. ನೀವು ಅಂದ್ಕೋಬೋದು ಏನು ಪ್ರವೀಣ್ ಇದು ಸ್ಟ್ರಾಟಜಿನೇ ಅಲ್ಲ, ನೀವೊಂದು ಪುಟ್ ಬೈ ಮಾಡಿದ್ದೀರಾ ಅಂತ. ಹೌದು, ಮ್ಯಾರಿಡ್ ಕಾಲ್ಗೂ ಅಟ್ ದ ಮನಿ ಪುಟ್ ಬೈ ಮಾಡೋದಕ್ಕೂ ಯಾವುದೇ ಥರ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಫ್ಯೂಚರು ಆಪ್ಷನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ದೊಡ್ಡ ಸ್ಟ್ರಾಟಜಿ ಮಾಡಿದ್ದೀನಿ ಅಂದ್ಕೊತಾರೆ. ಅದು ಸ್ಟ್ರಾಟಜಿ ಮಾಡಿಲ್ಲ, ಅದು ಮುಟ್ಟಾಳ್ತನ. ಸಾರಿ, ನಾನು ಮುಟ್ಟಾಳ್ತನ ಅಂತ ಯೂಸ್ ಮಾಡ್ತಿರೋದಕ್ಕೆ ಬೇಜಾರಾಗಬೇಡಿ, ಆದರೆ ಅದು ಆಗ್ತಾ ಇರೋದು ಅದೇ. ಇಲ್ಲಿ ನೋಡಿ, ಈ ಪುಟ್ಟನ್ನು ಬೈ ಮಾಡಿದ್ದೀವಲ್ಲ ನಾವು, ಪ್ರೀವಿಯಸ್ಸು ಮ್ಯಾರಿಡ್ ಕಾಲ್ ಮಾಡಿದ್ವಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ, ಇದರಲ್ಲಿ ಅನ್ಲಿಮಿಟೆಡ್ ಇದೆ. ಅದರಲ್ಲಿ ಏನಿತ್ತು, ಅನ್ಲಿಮಿಟೆಡೇ ಇತ್ತು. ಅದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿತ್ತು, ಇಷ್ಟೇ ಇತ್ತು, 5,700 ಇತ್ತು. ಇದರಲ್ಲೂ ಮ್ಯಾಕ್ಸಿಮಮ್ ಲಾಸು ಅಷ್ಟೇ ಇದೆ. ಬ್ರೇಕ್ ಈವನ್ ಪಾಯಿಂಟ್ ಇದೆ 24,420, ಅದರಲ್ಲೂ 24,420 ಇತ್ತು. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಏನಿದೆ, ಇದರಲ್ಲಿ 34% ಇತ್ತು, ಅದರಲ್ಲೂ ಏನಿತ್ತು 34% ಇತ್ತು. ಈಗ ಇನ್ನೊಂದು ಯಾವುದು, ತೀಟ ನೋಡಿದ್ವಿ. ನೋಡಿ, ಇದರಲ್ಲಿ ತೀಟ ಅಂದರೆ ತೀಟ ಡಿ ಕೆ ಆಗುತ್ತಲ್ಲ ಆಪ್ಷನ್, ಅದೆಷ್ಟಿದೆ 328 ಇದೆ, ಅದರಲ್ಲಿ ಏನಿತ್ತು 330 ಇತ್ತು. ಓಕೆ, ಮೋರ್ ಆರ್ ಲೆಸ್ ಎಲ್ಲವೂ ಸೇಮ್ ಇದೆ. ಸೊ ಅದಕ್ಕೂ ಯಾವ ಥರನೂ ವ್ಯತ್ಯಾಸ ಇಲ್ಲ. ಅಂದರೆ ನೇಕೆಡ್ ಪುಟ್ ಆಪ್ಷನ್ ಬೈ ಮಾಡೋದಕ್ಕೂ ಮ್ಯಾರಿಡ್ ಕಾಲ್ ಮಾಡೋದಕ್ಕೂ ಯಾವುದೇ ಥರ ವ್ಯತ್ಯಾಸ ಇಲ್ಲ. ಆದರೆ ಅದರಲ್ಲಿ ನೀವು ಫ್ಯೂಚರ್ ಎಕ್ಸ್ಟ್ರಾ ಶಾರ್ಟ್ ಮಾಡಿರ್ತೀರ, ಹಾಗಾಗಿ ನೀವು ಬ್ರೋಕರೇಜ್ ಜಾಸ್ತಿ ಕೊಡಬೇಕಾಗುತ್ತೆ, SST ಟ್ಯಾಕ್ಸು ಅದು ಇದು ಅಂತ ಫ್ಯೂಚರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಮ್ಯಾರಿಡ್ ಕಾಲ್ ಮಾಡೋದಕ್ಕಿಂತ ಒಂದು ಪುಟ್ ಬೈ ಮಾಡೋದೇ ಭಾಳ ಬೆಟ್ರು ಅಂತ. ಓಕೆ, ಈಗ ನಾವು ಮ್ಯಾರಿಡ್ ಕಾಲು ಮತ್ತು ನೇಕೆಡ್ ಪುಟ್ ಆಪ್ಷನ್ ಬೈ ಮಾಡ್ತೀವಲ್ಲ, ಇವೆರಡಕ್ಕೂ ಕಂಪೇರ್ ಮಾಡಿ ನೋಡೋಣ. ಓಕೆ, ಸೊ ಬ್ರೇಕ್ ಏವನ್ ಎಲ್ಲಿತ್ತು, ತೀಟ ಇಲ್ಲಿತ್ತು, ಎಲ್ಲವೂ ಒಂದು PPTನಲ್ಲಿ ಹಾಕೊಂಡು ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ನಾವು ನೋಡೋಣ. ಆವಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾವೀಗ ಮ್ಯಾರಿಡ್ ಕಾಲು ಮತ್ತು ಪುಟ್ ಬೈನ ನೋಡಿದ್ವಲ್ಲ, ಇದನ್ನು ನಾವು ಟೇಬಲ್ ಫಾರ್ಮೇಟಲ್ಲಿ ಹಾಕಿ ಕಂಪೇರ್ ಮಾಡಿ ನೋಡೋಣ. ನೋಡಿ, ಮ್ಯಾರಿಡ್ ಕಾಲ್ನ ಮಾಡೋದಕ್ಕೆ ನಮಗೆ ಕ್ಯಾಪಿಟಲ್ ರಿಕ್ವೈರ್ಡ್ ಏನಿದೆ 20,000 ಬೇಕು. ಈ ನೇಕೆಡ್ ಪುಟ್ಟನ್ನು ಬೈ ಮಾಡೋದಕ್ಕೆ ನಮ್ಮ ಈ ಉದಾಹರಣೆಯಲ್ಲಿ ನೋಡಿದ್ವಲ್ಲ ಎಷ್ಟು ಬೇಕಿತ್ತು, 5,700 ಬೇಕು. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ಮ್ಯಾರಿಡ್ ಪುಟ್ಟಲ್ಲಿ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇದೆ. ಹಾಗೆ ನೀವು ನೇಕೆಡ್ ಪುಟ್ ಬೈ ಮಾಡಿದ್ರೂ ಅದರಲ್ಲೂ ಪ್ರಾಫಿಟ್ಟು ಅನ್ಲಿಮಿಟೆಡೇ ಇದೆ. ಮ್ಯಾಕ್ಸಿಮಮ್ ಲಾಸ್ ಏನಿದೆ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು ಮ್ಯಾರಿಡ್ ಕಾಲಲ್ಲಿ ಅರೌಂಡ್ 5,700 ಇತ್ತು. ಇದು ಅಪ್ರಾಕ್ಸಿಮೇಟ್ಲಿ ತೊಗೊಂಡಿದ್ದೀನಿ, ಏನಕ್ಕೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ನೇಕೆಡ್ ಪುಟ್ ಆಪ್ಷನ್ ಬೈ ಮಾಡಿದ್ರು ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ, ಅದೂ 5,700 ಇದೆ. ಹಾಗೆ ಬ್ರೇಕ್ ಈವನ್ ಇದೆಯಲ್ಲ, ಬ್ರೇಕ್ ಈವನ್ ನೋಡಿ 22,420. ಅಂದರೆ 22,420 ಕೆಳಗಡೆ ಹೋದರೆ ಮಾತ್ರ ನಮಗೆ ಮ್ಯಾರಿಡ್ ಕಾಲಲ್ಲಿ ಪ್ರಾಫಿಟ್ ಆಗ್ತಾಯಿತ್ತು. ಹಾಗೆಯೇ ನೇಕೆಡ್ ಪುಟ್ಟಲ್ಲೂ ಅಷ್ಟೇ 22,420. ನೋಡಿ, ಇದರಲ್ಲಿ 2-3 ಪಾಯಿಂಟು ವೇರಿಯೇಷನ್ ಇತ್ತು. ಏನಕ್ಕೆ ಅಂದರೆ ನಾನು ಲೈವ್ ಮಾರ್ಕೆಟಲ್ಲಿ ಇದನ್ನು ಮಾಡ್ತಾಯಿದ್ದೆ. ಓಕೆ, ಹಾಗೆ ತೀಟ ಡಿ ಕೆ ಬಂದು ಮ್ಯಾರಿಡ್ ಕಾಲಲ್ಲಿ ಎಷ್ಟಿದೆ, 330 ಇದೆ. ಹಾಗೆ ತೀಟ ಡಿ ಕೆ ಪುಟ್ ಬೈಯಲ್ಲೂ ಎಷ್ಟಿತ್ತು, ಅಪ್ರಾಕ್ಸಿಮೇಟ್ಲಿ 330 ಇತ್ತು. ಹಾಗೆ ಬ್ರೋಕರೇಜಿಗೆ ಬರೋದಾದರೆ ಬ್ರೋಕರೇಜಲ್ಲಿ ಏನಿರುತ್ತೆ, ಮ್ಯಾರಿಡ್ ಕಾಲಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ಕಾಲ್ ಆಪ್ಷನನ್ನು ನಾವು ಬೈ ಮಾಡಿರ್ತೀವಿ, ಹಾಗೆ ಫ್ಯೂಚರ್ನ ಶಾರ್ಟ್ ಮಾಡಿರ್ತೀವಿ. ಅಂದರೆ ಫ್ಯೂಚರಲ್ಲಿ ಎಕ್ಸ್ಟ್ರಾ ಆಯ್ತಲ್ವಾ, ಈ ಫ್ಯೂಚರ್ಗೆ ಬ್ರೋಕರೇಜ್ ಕೊಡಬೇಕು. ಹಾಗೆಯೇ ಇದರಲ್ಲಿ STT ಟ್ಯಾಕ್ಸು ಅದು ಇದು ಟ್ಯಾಕ್ಸ್ ಬರುತ್ತಲ್ಲ, ಅದೂ ಜಾಸ್ತಿ ಇರುತ್ತೆ ಫ್ಯೂಚರಲ್ಲಿ. ಹಾಗಾಗಿ ಇದರಲ್ಲಿ ಬ್ರೋಕರೇಜ್ ಪ್ಲಸ್ ಅದರ್ ಟ್ಯಾಕ್ಸಸ್ಸು ಜಾಸ್ತಿ ಇರುತ್ತೆ. ವೆರಾಸ್ ನೇಕೆಡ್ ಪುಟ್ ಬೈ ಮಾಡಿದ್ರೆ ನೀವು ಒಂದೇ ಇರುತ್ತೆ ಪುಟ್ಟು, ಹಾಗಾಗಿ ಇದರಲ್ಲಿ ಬ್ರೋಕರೇಜ್ ಕಡಿಮೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅದು SST ಟ್ಯಾಕ್ಸು ಅದು ಇದೆಯಲ್ಲ, ಫ್ಯೂಚರ್ಗೂ ಮತ್ತು ಆಪ್ಷನ್ಗೂ ಕಂಪೇರ್ ಮಾಡಿದರೆ ಫ್ಯೂಚರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇದನ್ನು ಕಂಪೇರ್ ಮಾಡಿದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ? ಓಕೆ, ಮ್ಯಾರಿಡ್ ಕಾಲ್ ಇದೆಯಲ್ಲ ವರ್ಸ್ಟ್ ಸ್ಟ್ರಾಟಜಿ. ಓಕೆ, ಅದು ಈಕ್ವಲೆಂಟ್ ಟು ದ ಪುಟ್ ಬೈಯಿಂಗ್. ಹಾಗಾಗಿ ನೀವು ಮ್ಯಾರಿಡ್ ಕಾಲ್ ಆಗಲಿ ಮ್ಯಾರಿಡ್ ಪುಟ್ ಆಗಲಿ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ವಿಡಿಯೋನ ನೀವು ಜಾಸ್ತಿ ಜನಕ್ಕೆ ಆದಷ್ಟು ಶೇರ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಏನಕ್ಕೆ ಈ ಸ್ಟ್ರಾಟಜಿನ ತುಂಬ ಜನ ಮಾಡ್ತಾರೆ, ತುಂಬ ಜನ ಮಾಡಿಬಿಟ್ಟು ಲಾಸ್ ಮಾಡ್ಕೊತಾರೆ. ಅವ್ರಿಗೆ ಏನು ಅನಿಸ್ತಾ ಇರುತ್ತೆ, ನಾನು ಫ್ಯೂಚರು ಆಪ್ಷನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏನೋ ದೊಡ್ಡದಾಗಿ ಕಂಡಿಡ್ದಿದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಟ್ರೂತ್ ಏನು ಅಂದರೆ ಅವರು ಜಸ್ಟ್ ಒಂದು ಆಪ್ಷನನ್ನು ಬೈ ಮಾಡಿರ್ತಾರೆ ಅಷ್ಟೇ. ಇನ್ಫ್ಯಾಕ್ಟ್ ಬ್ರೋಕರೇಜು ಮತ್ತು ಟ್ಯಾಕ್ಸ್ ಇರುತ್ತಲ್ಲ, ಅದು ಜಾಸ್ತಿನೇ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಈ ವಿಡಿಯೋನ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಈ ತಪ್ಪು ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ನಾನು ಈಗಲೂ ನೋಡ್ತೀನಿ ಇದನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಎಫರ್ಟೂ ಬೇಕು. ಸೊ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್ ಟು ಶೇರ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.